ಅಲ್ಲ ಮಾವ, ನೀವು ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಏನಿತ್ತು? ಅದು ನಾವಿಬ್ರು ಕೆಲ್ಸಕ್ಕೆ ಹೋಗ್ತಿದೀವಿ, ಒಳ್ಳೆ ಸಂಬಳ ಬರ್ತಿದೆ. ನೀವ್ಯಾಕ ಕೆಲಸ ಮಾಡಕ್ ಹೋಗಿದ್ರಿ? ಮನೇಲಿ ಕೂತು ಕೂತು ಬೇಜಾರಾಗ್ತಿತ್ತು, ಅದಕ್ಕೆ ಹೋಗಿದ್ದೆ. ನಾವಿರುವಾಗ ನೀವ್ ಕೆಲ್ಸಕ್ಕೆ ಹೋದ್ರೆ ಸಂಕಟ ಆಗುತ್ತಪ್ಪ. ನೀವ್ ಇನ್ಮೇಲೆ ಆ ಕೆಲಸ ಮಾಡಕ್ ಹೋದ್ರೆ ನನ್ ಮೇಲೆ ಆಡೆ ಭಾಷೆ ಹಾಕಕ್ಕೆ ಹೋಗ್ಬೇಡ. ನನಗೊಂದು ದುಡ್ಡಿಗೆ ಅವಕಾಶ ಮಾಡಿಕೊಡು. ಮಾವ, ನಮ್ಮಿಬ್ರಿಗೂ ಒಟ್ಟು ಸಂಬಂಧ 45,000 ಅಂಥದ್ರಲ್ಲಿ ನೀವು ಕೆಲಸ ಮಾಡೋ ಅನಿವಾರ್ಯತೆ ಏನಿದೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಮಗಳು ಅಳಿಯ ಇಬ್ರು ಸಿಕ್ಕಿರೋ ಕೆಲಸನ ಬಿಟ್ಟು ಬಂದು ಮನೇಲಿ ಕೂತಿರೋದಂತೂ ನಿಜ. ಕರೆದು ಕೇಳ್ರಿ ಯಾಕೆ ಕೆಲಸ ಬಿಟ್ಟು ಬಂದಿದ್ದಾರೆ ಅಂತ. ನೀವಿಬ್ಬರು ಕೆಲಸ ಬಿಟ್ಟಿರೋ ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮ್ಮಿಬ್ಬರಿಗೂ ಸಹಾಯ ಆಗಲಿ ಅಂತ ದಿನಸಿ ಅಂಗಡಿ ಕೆಲಸಕ್ಕೆ ಹೋದೆ. ನಿಮ್ಗೆ ಹೇಗೆ ಗೊತ್ತಾಯಿತು? ಹೇಗೋ ಗೊತ್ತಾಯ್ತು, ಬಿಡಿ ಹೇಳಿ ಅಂದರೆ. ನೀವು ಕೆಲಸ ಬಿಟ್ಟಿದ್ದೀರಿ ಅಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಕಾರಣ ಹೇಳುವಂಥದ್ದಾಗಿದ್ದರೆ ನೀವು ಹೇಳ್ತಿದ್ರಿ. ಅದಕ್ಕೆ ವಿಷಯ ಗೊತ್ತಾದರೂ ನಿಮ್ಮನ್ನೇನು ನಾನು ಕೇಳಲಿಲ್ಲ. ಮನೇಲಿ ತುಂಬ ಜನ ಇದ್ದೀವಿ, ರೇಷನ್ ಇಲ್ಲ ಅಂತ ಸುನಂದ ಕೂಗಾಡ್ತಿದ್ಳು. ಅವಳು ಕೂಗಾಟ ನಿಮ್ಮ ಅತ್ತೆ ಅಂದರೆ ಕೇಳಿದ್ರೆ ಅವ್ರಿಗೆ ನೋವಲ್ವಾ? ನಾನು ಕೆಲಸಕ್ಕೆ ಹೋದರೆ ಮನೆಗೆ ಸ್ವಲ್ಪ ರೇಷನ್ ಆದರೂ ತಂದಾಕ್ಬೋದು ಅನ್ನಿಸ್ತು. ಅದಕ್ಕೆ ಹಾಗೆ ಮಾಡಿದೆ. ನಾನು ಕೆಲಸ ಮಾಡ್ತಾ ಇರೋದು ನನಗೇನು ಬೇಜಾರ ಇಲ್ಲ. ಆದ್ರೆ ನಮಗ್ ಬೇಜಾರಿದೆ ಅಪ್ಪ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ಹೆತ್ತವ್ರನ್ನ ನೋಡ್ಕೋಬೇಕು. ಅಂಥದ್ರಲ್ಲಿ ಹೆತ್ತವ್ರ ಮುಂದೆ ಮಕ್ಕಳು ಕೈ ಚಾಚಬಾರ್ದು. ನಿಮಗೆ ಕೆಲಸ ಸಿಕ್ಕವರೆಗೂ ನಾನು ಮಾಡೋದು, ಆಮೇಲೆ ಬಿಟ್ಬಿಡ್ತೀನಿ. ಬೇಡ ಮಾವ, ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ನನಗೆ ಪ್ರತಿ ಕ್ಷಣ ಗಿಲ್ಟ್ ಕಾಡುತ್ತೆ. ಮನೆ ದಿನಸಿಗೆ, ಅಜ್ಜಿ ಔಷಧಿಗೆ ನಾನೇನಾದರೂ ವ್ಯವಸ್ಥೆ ಮಾಡ್ತೇನೆ. ಅದು ಹೇಳ್ದಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತು.